ಇವತ್ತು 5 ಗ್ಯಾರಂಟಿ ಕೊಟ್ಟಿದ್ದಾರಲ್ಲ. ಸನ್ಮಾನ್ಯ ಮುಖ್ಯಮಂತ್ರಿಗಳು ಹೇಳ್ತಾರೆ ಇದಕ್ಕೆ 52,000 ಕೋಟಿ ರೂಪಾಯಿ ಬೇಕಂತ. ಎಲ್ಲಿಂದ ತರ್ತಾರೆ? ನಾವು ನಮ್ಮ ಪಕ್ಕದ 2 ರಾಜ್ಯಗಳನ್ನು ನೋಡಿ ಏನಾಯ್ತು. ಇದೇ ರೀತಿಯಾದದ್ದು ಚುನಾವಣೆಯಲ್ಲಿ ಎಲ್ಲ ಈ ಮುಂಗೈಗೆ ಬೆಣ್ಣೆ ಹಾಕ್ಬಿಟ್ಟು ಮತ ಪಡ್ಕೊಂಡು ಮತ್ತೆ ಆದದ್ದು ಆರ್ಥಿಕ ಪರಿಸ್ಥಿತಿ. ಪಾಕಿಸ್ತಾನದಲ್ಲಿ ಏನಾಗ್ತಾ ಇದೆ ಇವತ್ತು? 1 kg ಅಕ್ಕಿಗೆ ಎಷ್ಟು ಅಂತ ಕೇಳಿ, 1 ಲೀಟರ್ ಹಾಲಿಗೆ ಎಷ್ಟು ಅಂತ ಕೇಳಿ. ಈ ಕಡೆ ಶ್ರೀಲಂಕಾದಲ್ಲಿ ಏನಾಯ್ತು? ಮತ್ತು ಇದೆಲ್ಲ ಎಲ್ಲಿಂದ ಕೊಡ್ತಾರೆ? ಇವಾಗ ನೋಡಿ, ನಾವು ಕೊಟ್ಟಿವಿ, ನಾವು ಗ್ಯಾರಂಟಿ ಕೊಟ್ಟಿವಿ, ನಿಭಾಯಿಸ್ತೇವೆ ಅದನ್ನ, ಅದು ಇದು ಅಂತ ಹೇಳ್ತಾ ಇದ್ರಲ್ಲ. ಎಲೆಕ್ಟ್ರಿಸಿಟಿ ಕೊಟ್ಟರು, ಚಾರ್ಜ್ ಜಾಸ್ತಿ ಮಾಡಿದ್ರು ಕೊಡುವವರಿಗೆ. ಅವ್ರು ಕೊಡೋದಿದ್ರೆ ಅವ್ರು ಕೊಡ್ಲಿ, ಅವರದ್ದು ಇದ್ರೆ ಕೊಡ್ಲಿ. ಇನ್ನೊಬ್ಬರನ್ನ ಕೈಯಲ್ಲಿ ಯಾಕಂದ್ರೆ ಜಾಸ್ತಿ ಮಾಡ್ತೀರಿ ನೀವು? ಬಸ್ ಫೇರ್ ಜಾಸ್ತಿ ಮಾಡಿದ್ರಿ, ಹಾಲಿನ ರೇಟ್ ಜಾಸ್ತಿ ಆಯ್ತು. ಇವಾಗ ಪ್ರಾಪರ್ಟಿ ವ್ಯಾಲ್ಯೂಯೇಷನ್ ಜಾಸ್ತಿ ಮಾಡಿದ್ರೆ ಟ್ಯಾಕ್ಸ್ ಜಾಸ್ತಿ ಆಗ್ತದೆ ಅಂತ. ಅಲ್ಲಿ ಕೊಡೋಕೆ ಇಲ್ಲಿಂದ ನಮ್ಮ ಕೈಯಿಂದ ತೆಗೆದುಕೊಂಡು ಕೊಡ್ತಾನೆ, ಕೊಡುದು ಅವರಂತೆ. ನಮ್ಗೆ ಕೊಡುದು, ನಮ್ಗೆ ಕೊಡುದಿಲ್ಲ, ಇನ್ನೊಬ್ರಿಗೆ ಕೊಡುದು. ಇದ್ರಲ್ಲಿ ನಮ್ಗೆ ಏನ್ ಸಿಗ್ತದೆ? 200 ಯೂನಿಟ್ ನಮ್ಗೆ ನಿಮ್ಗೆ ಸಿಗ್ತದ? ಅಥವಾ ಇದು ಪೆನ್ಷನ್ 2,000 ರೂಪಾಯಿ ಕೊಡ್ತಾ ಇಲ್ಲ ಹೆಂಗಸರಿಗೆ, ಎಲ್ಲಿಂದ ಕೊಡ್ತಾರೆ? ಅನ್ಎಂಪ್ಲಾಯ್ಡ್ ಅಂತ ಹೇಳ್ಬಿಟ್ಟು 3,000 ರೂಪಾಯಿ ಕೊಡ್ತಾ ಇಲ್ಲ ಗ್ರಾಜುಯೇಟ್ಸ್ಗೆ, ಮತ್ತೆ ಡಿಪ್ಲೊಮಾ ಹೋಲ್ಡರ್ಸ್ಗೆ 1,500 ಕೊಡ್ತಾರಲ್ಲಿ. ಎಲ್ಲಿಂದ? ಸರ್ಕಾರದ ಜವಾಬ್ದಾರಿ ಒಳ್ಳೆ ವಿದ್ಯೆ ಕೊಡಿಸೋದು, ಒಳ್ಳೆ ಆರೋಗ್ಯ ಕೊಡಿಸೋದು, ಮತ್ತೆ ಜಾಸ್ತಿ ಕೆಲಸಗಳನ್ನ ಮಾಡೋದು, ಎಂಪ್ಲಾಯ್ಮೆಂಟ್ ಜಾಸ್ತಿ ಮಾಡಿ ಅವ್ರು ಮಾಡಿದ್ವಿ ಕೆಲಸ ಮಾಡಿ ನಿಮ್ಗೆ ಕೊಡ್ತೇವೆ ಅಂತ ಹೇಳೋದು. ಇದೇನು ಮಾಡಿದ ಮನೆಯಲ್ಲೇ ಕೂತಿದ್ರೆ ಅದಕ್ಕೆ ಕೊಡುದಂತೆ. ನಾನು ಇತ್ತೀಚೆಗೆ ಒಂದು ಮಾತು ಹೇಳಿದೆ, ಹೆಂಗಸರಿಗೆ ಫ್ರೀ ಅಂತ ಬಸ್ಸಲ್ಲಿ ಹೇಳಿದೆ ಅಲ್ಲ, ಹೋಗ್ತಾ ಇದ್ದಾರೆ 2 ದಿವಸ 3 ದಿವಸ 4 ದಿವಸ ಅಂತ. 1 ದಿವಸ ಅವ್ರು ಹಿಂದೆ ಬರೋ ಗಂಡಸರು ಮನೆಯಲ್ಲಿ ಇರಲ್ಲ. ಇದೆಲ್ಲ ಬರೀ ಒಂದು ಚುನಾವಣೆಗಾಗಿ, ಗೆಲುವಿಗಾಗಿ ಅಷ್ಟೇ.